ದಕ್ಷಿಣ ಚಿತ್ರರಂಗದ ಬಗ್ಗೆ ನಟಿ ತಮನ್ನಾ ಭಾಟಿಯಾ ಮಾಡಿದ ಹೇಳಿಕೆ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬಾಲಿವುಡ್ ಮತ್ತು ದಕ್ಷಿಣ ಭಾರತ ಎರಡೂ ಚಿತ್ರರಂಗಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿರುವ ತಮನ್ನಾ ಮಹಿಳಾ ಕಲಾವಿದರನ್ನ ನೋಡುವ ದೃಷ್ಟಿಕೋನದ ಬಗ್ಗೆ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂದರ್ಶನ ಒಂದರಲ್ಲಿ ಮಾತನಾಡಿದ ತಮನ್ನಾ ಭಾಟಿಯಾ, ಬಾಲಿವುಡ್ನಲ್ಲಿ ಮಹಿಳಾ ಕಲಾವಿದರಿಗೆ ವಿಭಿನ್ನ ರೀತಿಯ ಪಾತ್ರಗಳನ್ನು ಮಾಡುವ ಅವಕಾಶಗಳು ಹೆಚ್ಚು ಸಿಗುತ್ತವೆ ಎಂದು ಹೇಳಿದ್ದಾರೆ. ಕೆಲವರು ಅಭಿನಯಕ್ಕೆ ಹೆಚ್ಚು ಒತ್ತು ನೀಡುವ ಪಾತ್ರಗಳನ್ನು ಮಾಡ್ತಾರೆ, ಇನ್ನು ಕೆಲವರು ಗ್ಲಾಮರ್ ಹಾಗೂ ಅಭಿನಯ ಎರಡನ್ನೂ ಸಮತೋಲನದಿಂದ ನಿಭಾಯಿಸಿ ಯಶಸ್ಸು ಗಳಿಸ್ತಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ದಕ್ಷಿಣ ಭಾರತದ ಚಿತ್ರರಂಗದ ಪರಿಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಬದಲಾಗಿಲ್ಲ ಎಂದು ತಮನ್ನಾ ಹೇಳಿದ್ದಾರೆ. ಇಲ್ಲಿಯವರೆಗೆ ಪಿತೃಪ್ರಧಾನ ಮನೋಭಾವ ಕೆಲವು ಕಡೆಗಳಲ್ಲಿ ಕಾಣಿಸ್ತಾ ಇತ್ತು. ಮಹಿಳಾ ನಟಿಯರನ್ನ ನೋಡುವ ದೃಷ್ಟಿಕೋನ ಯಾವಾಗಲೂ ಗೌರವಯುತವಾಗಿರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಐಟಮ್ ಸಾಂಗ್ ಎಂಬ ಪದ ಬಳಕೆಯ ಬಗ್ಗೆಯೂ ತಮನ್ನಾ ಅಸಮಾಧಾನ ಹೊರಹಾಕಿದ್ದಾರೆ. ಈ ಪದ ಮಹಿಳಾ ಕಲಾವಿದರನ್ನ ಒಬ್ಬ ಕಲಾವಿದೆಯಾಗಿ ಅಲ್ಲ, ಕೇವಲ ಮನರಂಜನೆಯ ವಸ್ತುವಿನಂತೆ ಬಿಂಬಿಸ್ತಾ ಇದೆ. ಅವರ ಪರಿಶ್ರಮ, ಪ್ರತಿಭೆ ಮತ್ತು ಕೊಡುಗೆಯನ್ನ ಕಡೆಗಣಿಸುವಂತಾಗಿದೆ ಎಂದು ಹೇಳಿದ್ದಾರೆ. ತಾವು ಮಾಡಿದ ವಿಶೇಷ ಹಾಡುಗಳನ್ನು ಯಾರ ಒತ್ತಾಯಕ್ಕೂ ಅಲ್ಲ, ತಮ್ಮ ಸ್ವಂತ ಇಚ್ಛೆ ಮತ್ತು ಷರತ್ತುಗಳ ಮೇಲೆ ಮಾತ್ರ ಒಪ್ಪಿಕೊಂಡಿದ್ದೇನೆ ಎಂದು ತಮನ್ನಾ ಸ್ಪಷ್ಟಪಡಿಸಿದ್ದಾರೆ. ಅಂತಹ ಹಾಡುಗಳನ್ನು ಕೇವಲ ಮನರಂಜನೆಯ ಭಾಗವಾಗಿ ನೋಡಬೇಕು, ಆದರೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ರೀತಿಯ ರಬಲ್ಗಳನ್ನು ಬಳಸಬಾರದು ಎಂಬುದು ಅವರ ಅಭಿಪ್ರಾಯ. ಸದ್ಯ ಭಾರತೀಯ ಚಿತ್ರರಂಗದಲ್ಲಿ ಮಹಿಳೆಯರ ಸುರಕ್ಷತೆ, ಸಮಾನ ಅವಕಾಶ ಮತ್ತು ಲಿಂಗ ತಾರತಮ್ಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲೇ ತಮನ್ನಾ ಭಾಟಿಯಾ ಅವರ ಈ ಹೇಳಿಕೆ ಸಾಕಷ್ಟು ಗಮನ ಸೆಳೆದಿದೆ. ಒಟ್ಟಾರೆಯಾಗಿ ಮಹಿಳಾ ಕಲಾವಿದರನ್ನ ಕೇವಲ ಗ್ಲಾಮರ್ ದೃಷ್ಟಿಯಿಂದ ನೋಡದೆ ಅವರ ಪ್ರತಿಭೆ, ಪರಿಶ್ರಮ ಮತ್ತು ಸಾಧನೆಗೆ ಗೌರವ ಸಿಗಬೇಕು ಎಂಬ ಬಲವಾದ ಸಂದೇಶವನ್ನು ತಮನ್ನಾ ಮಾತುಗಳ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಅವರ ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು, ಪರ ವಿರೋಧ ಚರ್ಚೆಗೆ ಕಾರಣ ಆಗಿದೆ.